ಅಶೋಕ್ ಕುಮಾರ್ ಲಾಯರ್ ಅಂತ ಇದಾರಲ್ಲ, ಅವ್ರ ಮನೆ ಏನಾದ್ರೂ ನಿಮ್ಗೆ ಗೊತ್ತಾ? ಯಾಕೆ ಅವ್ರ ಹತ್ರ ಏನಾದ್ರೂ ಕೆಲಸವಿತ್ತಾ? ಹೌದು, ಕೆಲಸವಿತ್ತು. ಸ್ವಲ್ಪ ಅವರ ಅಡ್ರೆಸ್ ತಿಳಿಸ್ತೀರಾ? ನೋಡಿ, ಇದೇ ರಸ್ತೆಯಲ್ಲಿ ನೇರವಾಗಿ ಹೋಗಿ ಅಲ್ಲಿ ಒಂದು ಅಂಗಡಿ ಇದೆ. ಅಂಗಡಿ ಅವನಿಗೆ ಕೇಳಿದ್ರೆ ಲಾಯರ್ ಅವರ ಮನೆ ಎಲ್ಲಿ ಅಂತ ಕೇಳಿದ್ರೆ ಖಂಡಿತ ತೋರಿಸ್ತಾನೆ. ಸರಿ. ಅಂದ ಹಾಗೆ ಲಾಯರ್ ಅವರು ನಿಮಗೆ ಸಿಗುವುದು ತುಂಬಾ ಕಷ್ಟ. ಯಾಕೆ? ಯಾಕೆ ಅಂದ್ರೆ ನಾಳೆನೇ ಅವರ ಮದುವೆ ಕೆಲಸದಲ್ಲಿ ಅವರು ತುಂಬಾ ಬಿಸಿ ಆಗಿರ್ತಾರೆ. ಅದಕ್ಕೆ ಅಂದೆ. ಇದೇನ್ ಹೇಳ್ತಾ ಇದ್ದೀರಾ? ಅಂದ್ರೆ ಅಶೋಕ್ ಕುಮಾರ್ ಅವರು ನಾಳೆನೇ ಮದುವೆ ಆಗ್ತಾ ಇದ್ದಾರೆ? ಇದೇನಿದು? ಅವನನ್ನ ನಾನು ಮದುವೆ ಆಗಿ ಅವರ ಇಡೀ ಸಂಸಾರವನ್ನ ಹಾಳು ಮಾಡ್ಬೇಕಂತ ನಾನು ಅನ್ಕೊಂಡು ಬಂದ್ರೆ ಅವನ ಮದುವೆ ನಾಳೆನ? ಈಗ ನಾನೇನ್ ಮಾಡ್ಲಿ? ನೋಡಿ, ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಅವರ ಮದುವೆ ನಾಳೆನೇ ಇದೆಯಾ? ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾ? ನೋಡಿ ಮೇಡಮ್, ನಾನಕ್ಕೆ ಸುಳ್ಳು ಹೇಳಲಿ, ಅಶೋಕ್ ಕುಮಾರ್ ಬೇರೆ ಯಾರು ಅಲ್ಲ, ಮತ್ತೆ ನನ್ನ ಒಡ ಹುಟ್ಟಿದ ಅಣ್ಣ. ಅದು ಅಲ್ಲದೆ ನೋಡಿ, ಲಗ್ನ ಪತ್ರಿಕೆ ಸಹಿತ ನನ್ನ ಕೈಯಲ್ಲಿ. ಒಂದ್ ನಿಮಿಷ. ಹಲೋ ಡಿಯರ್, ನಾವು ಅಂದ್ಕೊಂಡಿದ್ದೆ ಒಂದು, ಇಲ್ಲಿ ಆಗ್ತಿರೋದು ಒಂದು. ನಾಳೆನೇ ಅಶೋಕ್ ಕುಮಾರ್ ಮದುವೆ ಅಂತೆ. ಈಗ ನಾನೇನ್ ಮಾಡ್ಲಿ? ಇಲ್ಲ, ನನಗೇನ್ ಮಾಡ್ಬೇಕಂತ ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀವೇ ಹೇಳಿ. ಓಕೆ, ಸರಿ. ಓಕೆ ಡಿಯರ್. ಹೌದು, ಇಲ್ಲ, ಈ ವಿಷಯನ ಅವನ ತಮ್ಮನೇ ಹೇಳಿತು. ಸರಿ, ನೀವು ಹೇಳಿದಾಗೆ ಮಾಡ್ತೀನಿ. ಬಾಯ್. ಹಲೋ ಮೇಡಮ್, ಯಾಕೆ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ರಲ್ಲ, ಏನ್ ವಿಷಯ? ಏನಿಲ್ಲ, ಅವರು ನನ್ನ ಫ್ರೆಂಡ್. ಅದಿರ್ಲಿ, ಅಶೋಕ್ ಕುಮಾರ್ ಅವರ ನಿಜವಾಗ್ಲೂ ನೀವು ಅವ್ರ ತಮ್ಮನ? ಅಂದ ಹಾಗೆ ತಮ್ಮ ಹೆಸರು? ನೋಡಿ ಮೇಡಮ್, ಅಶೋಕ್ ಕುಮಾರ್ ಅವರಿಗೆ ನಾವು ಇಬ್ಬರು ತಮ್ಮಂದಿರು. ನನ್ನ ಹೆಸರು ಸುಭಾಷ್ ಅಂತ, ನನ್ನ ತಮ್ಮನ ಹೆಸರು ಗೌತಮ್ ಅಂತ. ಯಾಕೆ ಇಷ್ಟೊಂದು ಅನುಮಾನದಿಂದ ಕೇಳ್ತಾ ಇದ್ದೀರಾ? ಛೇ, ಅನುಮಾನ ಏನೂ ಇಲ್ಲ. ಎಷ್ಟೇ ಆದ್ರೂ ಸಹಿತ ಮುಂದೆ ನೀವು ನನಗೆ ಬೇಕಾದವರು ಅನಿಸ್ತಾ ಇದೆ. ಬೇಕಾದ್ರು? ಯಾಕೆ ನಿಮ್ಮ ಮಾತಿನ ಅರ್ಥನೇ ಆಗ್ತಾ ಇಲ್ಲ. ನಿಜ ಹೇಳ್ತಾನೆ, ನಿಮ್ಮನ್ನ ನೋಡಿದ ಕ್ಷಣ ಮನಸ್ಸಿನಲ್ಲಿ ಏನೋ ಭಾವನೆಗಳು ಮೂಡಿತು. ಒಂದು ಸಾರಿ ನೋಡಿದ ತಕ್ಷಣ ಅಪ್ಪು ಅಂತ ಮುಖ ಲಕ್ಷಣಗಳು ನಿಮ್ಮದು. ಇನ್ನುವರೆಗೂ ಯಾವ ಗಂಡಸಿನ ಕಣ್ಣೆತ್ತಿ ಸಹ ನಾನು ನೋಡಿದ್ದೇ ಇಲ್ಲ. ಆದ್ರೆ ಇಂದು ನಿಮ್ಮನ್ನ ನೋಡಿದಾದ್ಮೇಲೆ ನನ್ನ ಮನಸ್ಸಿನಲ್ಲಿ ಏನೋ ಭಾವನೆಗಳು ಮೂಡ್ತಾ ಇದೆ. ನೀವು ಒಪ್ಪುವುದಾದ್ರೆ? ನಾನು ಒಪ್ಪುವುದಾದರೆ ಏನಂತ ಹೇಳ? ನಾಳೆನೇ ನಿಮ್ಮ ಅಣ್ಣನ ಮದುವೆ ಅಲ್ವೇ? ಅದೇ ಮದುವೆಯಲ್ಲಿ ನಾವಿಬ್ಬರು ಮದುವೆ ಆದ್ರೆ ಹೇಗಿರುತ್ತೆ ನೋಡಿ. ಕೋಗಿಲಿಗೆ ಕೂಗುವ ಆಸೆ, ನವಿಲಿಗೆ ನಾಟ್ಯ ಮಾಡುವ ಆಸೆ, ನನಗೆ ನಿಮ್ಮ ಹೆಂಡತಿ ಆಗುವ ಆಸೆ. ಏನ್ ಹೇಳ್ತಾ ಇದ್ದೀರಾ ನೀವು? ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಕೇವಲ 5 ನಿಮಿಷದ ಪರಿಚಯಕ್ಕೆ ನಿಮಗೆ ಪ್ರೀತಿ ಹುಟ್ಟಿದೆ. ಇದೆಂತ ವಿಚಿತ್ರ ಪ್ರೀತಿ ಅಲ್ಲ ಮೇಡಮ್. ನಿಮ್ಮ ಮಾತಿಗೆ ಮರುವಾಗಿ ನಾನೇನಾದರೂ ಒಪ್ಪಿಕೊಂಡಿದ್ದೆ ಆದ್ರೆ ಅಲ್ಲಿ ನನ್ನ ಸಹೋದರರು ಈ ನಮ್ಮ ಮದುವೆಗೆ ಒಪ್ಪಬೇಕಲ್ಲ. ನೋಡಿ, ನೀವು ಮನಸ್ಸು ಮಾಡಿದ್ರೆ ಅವರು ಒಪ್ಪುತ್ತಾರೆ. ಒಂದೇ ಜಾಗದಲ್ಲಿ ಅಣ್ಣ ತಮ್ಮಂದಿರ ಮದುವೆಯನ್ನ ಯಾರು ಒಪ್ಪೋದಿಲ್ಲ ಹೇಳಿ? ನೀವು ಮನಸ್ಸು ಮಾಡಬೇಕು ಅಷ್ಟೇ. ಒಂದು ಸಾರಿ ಪ್ರೀತಿ ಮಾಡಿದ್ರೆ ಮುಗಿದು ಹೋಯ್ತು. ಪ್ರೀತಿ ಎನ್ನುವುದು ಒಂದು ಆಕರ್ಷಣೆ ಇದ್ದ ಹಾಗೆ. ಆ ಆಕರ್ಷಣೆ ಕ್ಷಣ ಮಾತ್ರದಲ್ಲಿ ಬರಲೇಬೇಕಲ್ವೇ? ಆ ಆಕರ್ಷಣೆ ಇಂದು ನಿಮ್ಮ ಮೇಲೆ ನನಗೆ ಮೂಡಿದೆ. ಯಾಕಂದ್ರೆ ಇನ್ನುವರೆಗೂ ಯಾವ ಗಂಡಸಿನ ಕಣ್ಣೆತ್ತಿ ನೋಡ್ಲಾರ್ದ ನಾನು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮನ್ನೇ ಪ್ರೀತಿ ಮಾಡಬೇಕು, ನಿಮ್ಮನ್ನೇ ಮದುವೆ ಆಗಬೇಕಂತ ತುಂಬಾ ಆಸೆ ಇಟ್ಟಿದ್ದೀನಿ. ದಯವಿಟ್ಟು ಇದಕ್ಕೆ ಇಲ್ಲ ಅಂತ ಅನ್ಬೇಡಿ. ನೀವು ಯೋಚನೆ ಮಾಡೋದನ್ನ ನೋಡಿದ್ರೆ ಯಾಕೋ ನನ್ನ ಮೇಲೆ ಮನಸ್ಸಿಲ್ಲ ಅಂತ ಅರ್ಥ ಆಗ್ತಾ ಇದೆ. ಸರಿ, ನೀವು ನನ್ನನ್ನ ಪ್ರೀತಿ ಮಾಡೋದು ಬೇಡ, ಮದುವೆ ಆಗೋದು ಬೇಡ. ಆದ್ರೆ ನಾನು ಮಾತ್ರ ಜೀವನ ಪರ್ಯಂತ ಮದುವೆ ಆಗ್ಲಾರ್ದೆ ಹೀಗೆ ಇದ್ದು ಬಿಡ್ತೆ. ಇಷ್ಟೆಲ್ಲ ಹೇಳಿದ ಮೇಲೂ ನಿಮಗೆ ನನ್ನ ಮೇಲೆ ಮನಸ್ಸು ಬರ್ದಿದ್ರೆ ನಾನಿನ್ನು ಹೊರಡ್ತೀನಿ. ಏನಂದ್ರಿ? ಮಾಯಾ? ಇನ್ನು ಒಂದ್ಸಾರಿ ಹೇಳಿ. ನಿಲ್ಲು ಮಾಯಾ ಅಂದ್ರೆ? ಸುಭಾಷ್, ಕೊನೆಗೂ ನಿಮ್ಮ ಬಾಯಿಂದ ಮಾಯಾ ಅಂತ ಕರೆದು ಬಿಟ್ರಲ್ಲ. ಐ ಲವ್ ಯು ಸುಭಾಷ್, ಐ ಲವ್ ಯು. ನೋಡಿ, ಇಷ್ಟು ಮನಸ್ಸಿನಿಂದ ನೀವು ಈ ರೀತಿ ಮಾತಾಡ್ಬೇಕಾದ್ರೆ ನೀವೆಂತ ಹೃದಯಶಾಲಿ ಅಂತ ನನಗೆ ಅರ್ಥ ಆಗ್ತಾ ಇದೆ. ನೋಡಿ, ಈ ಹೃದಯ ಶಾಲೆಯ ಹೃದಯವನ್ನೇ ಕದ್ದ ಚಕೋರಿ ಮಾಯಾ. ಆದ್ರೂ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳು. ಹೇಳಿ. ಏನಂದ್ರೆ
ನೀನು ನನ್ನ ಮದುವೆಯಾಗಿ ನಮ್ಮ ಮನೆ ಸೊಸೆಯಾಗಿ ಬಂದ ಮೇಲೆ ನಮ್ಮ ಮನೆ ಬೆಳಗುವ ಜ್ಯೋತಿಯಾಗಬೇಕು. ಹ. ನಮ್ಮ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯಕ್ಕೆ ಎಂದೂ ಕುಂದು ಕೊರತೆ ಇಲ್ಲ. ನಮ್ಮ ಅಣ್ಣ, ಅದು ಅಲ್ಲದೆ ನಮ್ಮ ಅಣ್ಣನಿಗೆ ಯಾವತ್ತೂ ಯಾವ ಕಾರಣಕ್ಕೂ ಮನಸ್ಸಿಗೆ ಬೇಜಾರಾಗುವಂತೆ ಮಾತಾಡ ಆ ನಮ್ಮ ಮನೆ ಸದಾ ನಗು ನಗುತ್ತಾ ನಂದ ಗೋಕುಲವಾಗಿರಬೇಕೆನ್ನುವುದೇ ನನ್ನ ಆಸೆ. ನಿಮ್ಮ ಆಸೆಯೇ ನನ್ನ ಆಸೆ. ನಿಮ್ಮನ್ನ ಮದುವೆಯಾಗಿ ಆ ಮನೆಗೆ ಹೋದ ಮೇಲೆ ಸದಾ ಕಾಲ ನಿಮ್ಮ ಪಾದ ಸೇವೆ ಮಾಡಿ ನೀವು ಹೇಳಿದ ಹಾಗೆ ಕೇಳ್ಕೊಂಡಿರ್ತೀನಂತ ಮಾತು ಕೊಡ್ತೀನಿ. ನೋಡಿ, ಆ ಮನೆಯಲ್ಲಿ ನಾನು ನಂದಾದೀಪವಾಗಿ ಬೆಳೆಸ್ತೀನಿ ಅಂತ ನಿಮಗೆ ಯಾವಾಗ್ಲೂ ಹೇಳ್ತೀನಿ. ಆದ್ರೆ ನೀವು ಮಾತ್ರ ಸದಾ ಕಾಲ ನನ್ನನ್ನ ಪ್ರೀತಿ ಮಾಡ್ತಾನೆ ಇರ್ತೀರ. ಬರೀ ಮಾತು ಕೇಳ್ತಾನೆ ಇರ್ತೀರೋ, ಈ ಪ್ರೀತಿ ಖುಷಿಯಲ್ಲಿ ನನಗೇನಾದ್ರೂ ಕೊಡ್ತೀರೋ? ಮಾಯಾ, ನಮ್ಮಿಬ್ಬರ ಮದುವೆಯಾದ ಮೇಲೆ ಪ್ರೀತಿ, ಪ್ರೇಮ, ಪ್ರಣಯ ಎನ್ನುವುದು ಇಷ್ಟೇ ಇದೆಯಲ್ಲ. ಈಗ ಸದ್ಯಕ್ಕೆ ನನಗೆ ನನ್ನ ಸ್ನೇಹಿತರಿಗೆ ಈ ಲಗ್ನ ಪತ್ರಿಕೆಯನ್ನು ಕೊಟ್ಟು ಕರೆದು ಬರಬೇಕು. ಅದು ಅಲ್ಲದೆ ನಾನೊಂದು ಮಾತು ಹೇಳ್ತೀನಿ ಕೇಳು. ಇದೇ ಪಕ್ಕದಲ್ಲಿ ಗೆಸ್ಟ್ ಹೌಸ್ ಇದೆ. ಅಲ್ಲಿ ನಾನು ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸುತ್ತೇನೆ. ಅಲ್ಲಿ ಹೋಗಿ ನೀನು ರೆಸ್ಟ್ ಮಾಡಬೇಕು. ನಾಳೆ 10 ಗಂಟೆಗೆ ಸರಿಯಾಗಿ ಮದುಮಗಳಾಗಿ ರೆಡಿಯಾಗಿ ನಾನು ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಬರ್ಲಾ? ಹಾಗೆ ಹೊರಟ್ಬಿಟ್ರಲ್ಲ. ಹೋಗುವ ಮುನ್ನ ನನಗೊಂದು ಮುತ್ತನ್ನಾದ್ರೂ ಕೊಟ್ಟು ಹೋಗ್ಬಾರ್ದೇ ರಾಜ? ಕೋಗಿಲೆ ಕೂಗಿದೆ ಯಾಕಂತೀಯ, ನಿನ್ನ ಕೇಳಿದೆ ಏನಂತೀಯ?